ಶಾಂತಿ ಕ್ರಾಂತಿ ರೀ ರಿಲೀಸ್ ಅಭಿಯಾನ ನಿಜವಾಗ್ಲೂ ಕನ್ನಡ ಪ್ರೇಕ್ಷಕ ಮನೆಯಲ್ಲೂ ಇದ್ದಾನೆ, ಬೀದಿಲೂ ಇದ್ದಾನೆ. ಈ ಸಿನಿಮಾದ ಹಾಡುಗಳನ್ನ ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಹುಡುಕಿ ನೋಡ್ತಿದ್ದಾರೆ. ಒನ್ ಅಂಡ್ ಓನ್ಲಿ ರವಿಚಂದ್ರನ್ ಮಾತ್ರ ಇದು ಸಾಧ್ಯ. ಪ್ರೇಮಲೋಕನೇ ಮಾತಾಡ್ತಾರೆ, ಏಕಾಂಗಿನೇ ಮಾತಾಡ್ತಾರೆ, ಶಾಂತಿ ಕ್ರಾಂತಿನೇ ಮಾತಾಡ್ತಾರೆ. ಯಾರೋ ಒಂದು ಹಾಕಿದ್ರು ಒಳ್ಳೆಯ ಯುದ್ಧಕ್ಕೆ ಯಾವಾಗ್ಲೂ ನಾವು ಸಿದ್ಧ ಅಂತ. ಸೊ ಇದು ಒಂದು ಒಳ್ಳೆಯ ಯುದ್ಧ, ತಂದೆಯ ಮಾತಿನಂತೆ ಆ ಸಾಹಸವನ್ನ ಮಾಡೇ ತೀರ್ತಾರೆ. ನಿನ್ನ ನಂಬಿಕೊಂಡು ರಜನಿಕಾಂತ್ ಕಾಲ್ಶೀಟ್ ಕೊಟ್ಟಿದ್ದಾರೆ. ಹಿಂದಿ ತಮಿಳು ಯಾರಿಗೂ ಕೊಟ್ಟು ನಿಮಗೆ ಫಸ್ಟ್ ಕೊಟ್ಟರು. ಇಷ್ಟು ಬಂಡವಾಳ ಹಾಕಿದ್ರೆ ಇಷ್ಟನ್ನು ತೆಗಿಬಹುದು ಅಂತ ತೋರಿಸ್ಕೊಟ್ಟಂತ ಏಕೈಕ ವ್ಯಕ್ತಿ ಅಂತಂದ್ರೆ ರವಿಚಂದ್ರನ್ ಅಂತ ಹೇಳಿ. ಶಾಂತಿ ಕ್ರಾಂತಿ ಗೆದ್ದಿದ್ರೆ ಆ ಟ್ರೆಂಡ್ ದೊಡ್ಡದಾಗಿ ಬೆಳೆದಿರೋದು. ಅವತ್ತು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಶುರು ಮಾಡಿದ್ದೆ ರವಿಚಂದ್ರನ್. ಸೊ ಶಾಂತಿ ಕ್ರಾಂತಿ ಸಿನಿಮಾ ಏನಾದ್ರೂ ರೀ ರಿಲೀಸ್ ಮಾಡಲೇಬೇಕು ಅನ್ನೋದು ಎಲ್ಲರ ಒತ್ತಾಯ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣೇಕಂತ. ಈ ಹೊತ್ತು ಈ ಸಂಜೆ ತುಂಬ ವಿಶೇಷ ವಿಷಯ. ನಿನ್ನೆ ಸಂಜೆ ಮಾತಾಡಿದ ವಿಷಯನೇ ಶಾಂತಿ ಕ್ರಾಂತಿ ರೀ ರಿಲೀಸ್ ಅಭಿಯಾನ. ಎಷ್ಟರ ಮಟ್ಟಿಗೆ ಆಗ್ತದೆ ಅಂದರೆ, ನಿನ್ನೆ ನಾನು ಅದನ್ನೆಲ್ಲ ನೋಡಿ ಒಂದು ವಿಡಿಯೋ ಏನು ಮಾಡಿದ್ದೆ, ಅದಕ್ಕೆ ನೀವು ಕೊಟ್ಟಂತಹ ಬೆಂಬಲ ಮತ್ತು ಪ್ರತಿಕ್ರಿಯೆಗಳು, ಆ ಪ್ರೋತ್ಸಾಹ ಇನ್ನಷ್ಟು ಹುರಿದುಂಬಿಸಿದೆ. ಇದರ ಹೊರತಾಗಿ ನಮ್ಮ ವಿಡಿಯೋ, ನಿಮ್ಮ ಪ್ರತಿಕ್ರಿಯೆ ಹೊರತಾಗಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಬಜ್ ಶುರುವಾಗಿದೆ. ಶಾಂತಿ ಕ್ರಾಂತಿ ರೀ ರಿಲೀಸ್ ಬರೀ ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಹೊರಗಡೆ ಬೀದಿಯಲ್ಲಿ ಈ ಅಭಿಯಾನ ಶುರುವಾಗಿದೆ. ಸಿನಿಮಾ ಪ್ರೀತಿ ಅಂದರೆ ಇದೆ ಅಲ್ವಾ? ಎಲ್ಲರೂ ಹೇಳ್ತಾ ಇದ್ದಾರೆ ಇವತ್ತು ಸಿನಿಮಾ ಹಂಗಾಗೋಯ್ತು ಹಿಂಗಾಗೋಯ್ತು, ಸಿನಿಮಾಗೆ ಜನ ಬರ್ತಿಲ್ಲ, ಪ್ರೇಕ್ಷಕರಲ್ಲಿ ಆ ಉತ್ಸಾಹ ಕಳೆದೋಗಿದೆ, ಕನ್ನಡ ಸಿನಿಮಾಗಳಿಗೆ ಅವರು ಒತ್ತು ಕೊಡ್ತಿಲ್ಲ ಅಂತ. ಇಲ್ಲ ರೀ, ನಿಜವಾಗ್ಲೂ ಕನ್ನಡ ಪ್ರೇಕ್ಷಕ ಮನೆಯಲ್ಲೂ ಇದ್ದಾನೆ, ಬೀದಿಲೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಆದರೆ ಅವನಿಗೆ ಬೇಕಾದಂತಹ, ಅವನ್ನ ಎಚ್ಚರಗೊಳಿಸುವಂತಹ, ಅವನ್ನ ಉತ್ಸಾಹಭರಿತನನ್ನಾಗಿ ಮಾಡುವಂತಹ ಕಂಟೆಂಟ್ಗಳೇ ಸಿಗ್ತಾ ಇಲ್ಲದೆ ಇರೋದು. ಸೊ ಅದಕ್ಕೆ ಸಾಕ್ಷಿ ಅಂದರೆ ಓಲ್ಡ್ ಈಸ್ ಗೋಲ್ಡು. ಹಳೇದಾದರೂ ಕೂಡ ಆ ಕಂಟೆಂಟ್ ಇವತ್ತು ಅವ್ರನ್ನ ಪ್ರೇರೇಪಿಸ್ತಿದೆ, ಜನರೇಟ್ ಮಾಡ್ತಿದೆ. ಅಂದರೆ ಅದಕ್ಕೆ ಕಾರಣ ಸಿನಿಮಾನೇ, ಆ ಕಂಟೆಂಟೇ, ಆ ಕ್ವಾಲಿಟಿನೇ. ಆ ದೂರದೃಷ್ಟಿಯಲ್ಲಿ ರವಿಚಂದ್ರನ್ ಅವರು ಆ ಕಾಲಕ್ಕೆ ಮಾಡಿದರು ಶಾಂತಿ ಕ್ರಾಂತಿ ಸಿನಿಮಾವನ್ನು. ಆ ಹಾಡುಗಳು, ಆ ಒಂದು ಬಿಟ್ಸು ಏನು ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇದೆ, ಅದನ್ನು ನೋಡ್ತಾ ಇದ್ರೇ ಮೈಯೆಲ್ಲ ರೋಮಾಂಚನ ಆಗ್ತಿದೆ. ಯಾವಾಗ ಈ ಸಿನಿಮಾ ನೋಡ್ತೀವೋ, ಈ ಸಿನಿಮಾನ ದೊಡ್ಡ ಪರದೆಯಲ್ಲಿ ನೋಡಬೇಕು. ಈ ಅಭಿಯಾನ ಶುರುವಾದ ಮೇಲೆ ಈ ಸಿನಿಮಾದ ಯೂಟ್ಯೂಬ್ ವ್ಯೂಸು ಜಾಸ್ತಿ ಆಗಿದೆ. ಎಲ್ಲೆಲ್ಲಿ ಯೂಟ್ಯೂಬಲ್ಲಿ ಇರುವಂತಹ ಶಾಂತಿ ಕ್ರಾಂತಿಯನ್ನು ಪದೇ ಹಾಕೊಂಡು ನೋಡ್ತಿದ್ದಾರೆ. ಮತ್ತು ಸನ್ನೆಕ್ಸ್ಟಲ್ಲಿ OTTಯಲ್ಲಿರುವಂತಹ ಉದಯ TV ಪ್ರಾಪರ್ಟಿ ಆಗಿದೆ ಶಾಂತಿ ಕ್ರಾಂತಿ. ಇವತ್ತು ಆ ಸನ್ನೆಕ್ಸ್ಟ್ಗೆ ಹೋಗಿ, ಆ್ಯಪ್ಗೆ ಹೋಗಿ ಸಿನಿಮಾನ ನೋಡುವಂಥ ಕೆಲಸ ಮಾಡ್ತಿದ್ದಾರೆ. ಮತ್ತು ಈ ಸಿನಿಮಾದ ಹಾಡುಗಳ ವ್ಯೂಸ್ ಜಾಸ್ತಿ ಆಗ್ತಿದೆ. ಈ ಸಿನಿಮಾದ ಹಾಡುಗಳನ್ನ ಯೂಟ್ಯೂಬಲ್ಲಿ ಬೇರೆ ಬೇರೆ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಹುಡುಕಿ ನೋಡ್ತಿದ್ದಾರೆ, ಮತ್ತೆ ಕೇಳ್ತಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ಮೊನ್ನೆಯಿಂದ ಆ ಥರದ್ದು ಒಂದು ಗುಂಗು ಇಡಿಸ್ಬಿಟ್ಟಿದೆ ಸಿನಿಮಾ. ನಿಜವಾಗ್ಲೂ ತುಂಬ ಎಮೋಷ್ನಲ್ಲು, ಭಾವುಕರಾಗೋ ಥರದ್ದು ಫೀಲಿಂಗು. ಮೇ ಬಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಮತ್ತು ಈ ಸಿನಿಮಾಗೆ ಸಂಬಂಧಪಟ್ಟವರು ಮತ್ತು ವೀರಸ್ವಾಮಿ ಅವರ ಮನೆಯವರು, ಈಶ್ವರಿ ಸಂಸ್ಥೆಯ ಅಂದರೆ ರವಿಚಂದ್ರನ್ ಅವರ ಮಕ್ಕಳು, ಫ್ಯಾಮಿಲಿ ಯಾರೇ ನೋಡ್ಬೋದು. ಈ ಒಂದು ಬಾಲಾಜಿ ಅವರಾಗಿರ್ಬೋದು, ಯಾರೇ ಈ ಒಂದು ಕಂಟೆಂಟ್ನ, ಈ ಒಂದು ಅಭಿಯಾನನ, ಈ ಒಂದು ಇದನ್ನು ನೋಡ್ಬೇಕಾದ್ರೆ ನಿಜವಾಗ್ಲೂ ಎಮೋಷ್ನಲ್ ಆಗಿರ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಲಿಟ್ರಲಿ ನನಗೆ ಇವಾಗ ಈ ಮೂಮೆಂಟು ಎಮೋಷ್ನಲ್ ಆಗ್ಬಿಡ್ತು. ಯಾಕೆಂತಂದರೆ ನಾನು ಅವಾಗಲೇ ಸ್ಕಾಲ್ ಮಾಡ್ತೇನೆ, ಈ ವಿಡಿಯೋ ಮಾಡ್ತಿರೋ ಉದ್ದೇಶನೂ ಅದೇ. ನನಗೆ ತುಂಬ ಎಮೋಷ್ನಲ್ ಅನ್ನಿಸ್ಬಿಡ್ತು. ಅಂದರೆ ಕನ್ನಡ ಸಿನಿಮಾ, ಆ ಒಂದು ಪ್ರೇಮ, ಸಿನಿಮಾ ಪ್ರೇಮ, ಆ ಶಾಂತಿ ಕ್ರಾಂತಿ ಮತ್ತು ರವಿಚಂದ್ರನ್ ಅವರ ಒಂದು ವಿಷನ್ನು, ಕನಸುಗಾರ, ಅವ್ರಿಗಿರುವಂಥ ಅಭಿಮಾನಿ ಬಳಗ, ಅವರು ಮಾತ್ರ, ಒನ್ ಅಂಡ್ ಓನ್ಲಿ ರವಿಚಂದ್ರನ್ ಮಾತ್ರ ಇದು ಸಾಧ್ಯ. ಆ ಒಂದು ಎಸೆನ್ಸ್ ಆಫ್ ಸಿನಿಮಾ ಇನ್ನೇನು ಅಲ್ಲ ರೀ. ಆ ಸಿನಿಮಾ ಅನ್ನೋ ಪ್ರೀತಿ, ಆ ಸಿನಿಮಾ ಅನ್ನೋ ಎನರ್ಜಿಗೆ ಇವತ್ತು ಸಾರ್ಥಕತೆ ಸಿಕ್ಕೋ ಥರದ್ದು ಫೀಲ್ ಆಗ್ತಿದೆ. ಯಾಕೆಂದರೆ ಅವ್ರು ಯಾವಾಗಲೂ ಹೇಳೋರು, ಅಲ್ಟಿಮೇಟಾಗಿ ಎಲ್ಲವನ್ನೂ ಸಿನಿಮಾನೇ ಮಾತಾಡೋರು, 365 ದಿನ ಸಿನಿಮಾನೇ ನಿದ್ರಿಸೋರು, ಸಿನಿಮಾನೇ ಊಟ ಮಾಡೋರು. ಅವ್ರು ಇವತ್ತು ಸಿಕ್ಕಿದ್ರು ಬರೀ ಸಿನಿಮಾನೇ ಮಾತಾಡ್ತಾರೆ. ಇನ್ನೊಂದಷ್ಟು ಸಿನಿಮಾನೇ, ಪ್ರೇಮಲೋಕನೇ ಮಾತಾಡ್ತಾರೆ, ಏಕಾಂಗಿನೇ ಮಾತಾಡ್ತಾರೆ, ಶಾಂತಿ ಕ್ರಾಂತಿನೇ ಮಾತಾಡ್ತಾರೆ. ಯಾಕೆಂದರೆ ಅವರು ಅಷ್ಟು ಸಿನಿಮಾ ಜೀವಿ. ಆ ಜೀವಕ್ಕೆ ಅವರು ಮಾಡಿದಂತಹ ಒಂದು ಆ ಸಿನಿಮಾ ಸಾಧನೆಗೆ ಎಲ್ಲೊಂದು ಕಡೆ ಸಾರ್ಥಕತೆ ಸಿಗ್ತಾ ಇದೆ ಇವತ್ತು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಯಾವುದೋ ಒಂದು ಸ್ವಿಗ್ಗಿ ಗಾಡಿಗೆ ಒಂದು ಹೆಣ್ಣು ಮಗು ಪೋಸ್ಟರ್ನ ಹಚ್ಚಿ ಶಾಂತಿ ಕ್ರಾಂತಿ ರೀ ರಿಲೀಸ್ ಆಗಬೇಕು ಅಂತ ಹೇಳ್ತಿದೆ. ಇನ್ನೊಂದು ಕಡೆ ಯಾವುದೋ ಒಂದು ಹುಡುಗ ಬಂದು ತನ್ನ ಆಟೋ ಮೇಲೆ ಶಾಂತಿ ಕ್ರಾಂತಿ ಪೋಸ್ಟರ್ನ ಸ್ವತಃ ಪ್ರಿಂಟ್ ಮಾಡಿ ತೊಗೊಂಬಂದು ಹಚ್ಚಿ ಇದು ಸಿನಿಮಾ ರೀ ರಿಲೀಸ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಯಾವುದೋ ಒಂದು ಹೆಣ್ಣು ಮಕ್ಕಳ ಒಂದು ಗುಂಪು ಸೇರಿಕೊಂಡು ಇದು ರವಿ ಮಾಮನ ಸಿನಿಮಾ ರಿಲೀಸ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಯಾರೋ ಒಂದು ಮಕ್ಕಳು ಸಾಲಾಗಿ ಸರತಿ ಸಾಲಲ್ಲಿ ಶಾಲೆ ತುಂಬ
ಉದ್ದ ಒಂದು ಜಾಥಾ ಹೋಗ್ತಾ ಇದೆ. ಆ ಜಾಥಾದಲ್ಲೂ ಕೂಡ ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು ಅನ್ನೋ ಒಂದು ಘೋಷ ಕೂಗ್ತಾ ಇದ್ದಾರೆ. ಆ ಶಾಂತಿ ಕ್ರಾಂತಿ ಹಾಡನ್ನ ಅಡಾಪ್ಟ್ ಮಾಡಿದ್ದಾರೆ. ಇದು ಆಗಸ್ಟ್ ತಿಂಗಳು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭ. ಇಡೀ ಮಂತನ್ನ, ಈ ಇಡೀ ತಿಂಗಳನ್ನ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ನಾವು ನೋಡ್ತೀವಿ. ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಹ ದಿನವಾಗಿರೋದ್ರಿಂದ ಈ ಇಡೀ ತಿಂಗಳನ್ನ ಕೂಡ ಆ ರೀತಿಯಾಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಶಾಂತಿ ಕ್ರಾಂತಿ ಸಿನಿಮಾದಲ್ಲಿ ಮೇಜರ್ ಆಗಿ ಆ ಒಂದು ಕೋಶಂಟ್ ಇದೆ, ಆ ಥರದೊಂದು ಸಂಭ್ರಮ ಇದೆ, ಆ ಪೇಟ್ರಿಯಟಿಸಮ್ ಇದೆ, ಒಂದು ಕಡೆ ಮಕ್ಕಳ ಜೊತೆಗೆ ತೋರಿಸುವಂತಹ ಒಂದು ಎಮೋಷನ್ ಇದೆ. ಆ ಮ್ಯೂಸಿಕ್ಕು ಕೂಡ ಅದೇ ರೀತಿಯಾಗಿ ಇದೆ. ಸೊ ಆ ಹಾಡು, ಈ ವಿಜುವಲ್ಸು, ಇದನ್ನೆಲ್ಲ ನೋಡ್ತಾ ಇದ್ರೆ, ಮತ್ತೆ ಈ ಸಂದರ್ಭ ಆಗಸ್ಟ್ ತಿಂಗಳಲ್ಲಿ ಆಗ್ತಿರುವಂಥ ಅಭಿಯಾನ, ಜನ ಕೊಡ್ತಿರೋ ಆ ತುಂಬು ಸಿನಿಮಾ ಪ್ರೀತಿ, AI ಕ್ರಿಯೇಟರ್ಸು, ಆ ಕಂಟೆಂಟ್ ಕ್ರಿಯೇಟರ್ಸು ಒಬ್ಬೊಬ್ಬರು ಒಂದೊಂದು ಬಗೆಯಲ್ಲಿ ಅದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಕ್ರಿಯೇಟರು, ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರು, ಪ್ರತಿಯೊಬ್ಬ ಪ್ರಮೋಟರು ಇದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಇದಲ್ವಾ ಸಿನಿಮಾ ಪ್ರೀತಿ, ಇದಲ್ವಾ ಒಳ್ಳೆಯದಕ್ಕೆ, ಇದಕ್ಕೆ ಯಾರೋ ಒಂದು ಹಾಕಿದ್ರು ಒಳ್ಳೆಯ ಯುದ್ಧಕ್ಕೆ ಯಾವಾಗಲೂ ನಾವು ಸಿದ್ಧ ಅಂತ. ಸೊ ಇದು ಒಂದು ಒಳ್ಳೆಯ ಯುದ್ಧ. ರವಿಚಂದ್ರನ್ ಅವರು ಆ ಕಾಲಕ್ಕೆ ಕಂಡಂತಹ ಅಷ್ಟು ದೊಡ್ಡ ಕನಸು, ಅಷ್ಟು ದೊಡ್ಡ ಬಡ್ಜೆಟ್ಟು, ಅವತ್ತಿನ ಮಟ್ಟಕ್ಕೆ ಅವ್ರು ಏನು ಹಾಕಿದ್ರು ಅದು ಸಫಲವಾಗಲಿಲ್ಲ, ವಿಫಲವಾಯಿತು. ಬಟ್ ಇವತ್ತು ಅದನ್ನು ಸಫಲ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಅದು ಕನ್ನಡಿಗರಿಗೆ ಸಿಕ್ಕಿದೆ. ವೈಯಕ್ತಿಕವಾಗಿ ರವಿಚಂದ್ರನ್ ಅವರಿಗೆ ಅವರ ಒಂದು ಇಡೀ ಕೆರಿಯರಲ್ಲಿ ಅವರು ಸಿನಿಮಾಗಾಗೇನೆ ಎಲ್ಲವನ್ನೂ ಹಾಕಿದ್ರು, ಸಿನಿಮಾಗಾಗೇನೆ ಎಲ್ಲವನ್ನೂ ಕಳ್ಕೊಂಡ್ರು. ಅದರಲ್ಲಿ ಅಷ್ಟು ಕೊಡುಗೆಯನ್ನು ಕನ್ನಡ ಸಿನಿಮಾಗೇನೆ ಅವ್ರು ಕೊಟ್ಟಿದ್ದಾರೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಸಾಧಕನಿಗೆ, ಈ ಒಂದು ಕೊಡುಗೆ ಕೊಟ್ಟಂತಹ ಈ ಕಲಾವಿದನಿಗೆ, ಕನಸುಗಾರನಿಗೆ, ಕನ್ನಡಿಗರೆಲ್ಲ ಸೇರಿ ಒಂದು ಕೊಡುಗೆಯನ್ನು ಕೊಡುವಂಥ ಒಂದು ಸುಸಂದರ್ಭ ಏರ್ಪಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಸೊ ಶಾಂತಿ ಕ್ರಾಂತಿ ಸಿನಿಮಾ ಏನಾದರೂ ರಿಲೀಸ್ ಮಾಡಲೇಬೇಕು ಅನ್ನೋದು ಎಲ್ಲರ ಒತ್ತಾಯ ಮತ್ತು ಒತ್ತಡ ಕೂಡ. ಸೊ ಈ ಸಿನಿಮಾದ ಕಾಪಿ ಏನಾಗಿದೆ ಅದನ್ನ ತರಿಸ್ಬೋದಾ? ಸೊ ಒಂದಂತೂ ಸತ್ಯ, ಉದಯ ಟಿವಿ ಅವ್ರ ಹತ್ರ ಒಂದು ಕಾಪಿ ಅಂತೂ ಇದ್ದೇ ಇರುತ್ತೆ. ಆ ಕಾಪಿನ ತಗೊಂಡು ಮತ್ತೆ ಅವರು ಅದನ್ನ ಅದಕ್ಕೆ ಟೆಕ್ನಿಕಲಿ ಅದಕ್ಕೆ ಏನೆಲ್ಲ ಮಾಡಬೇಕು ಮಾಡಿ 4Kಲೋ 2Kಲೋ ಈ ಸಿನಿಮಾನ ಎಲ್ಲ ಕಡೆ ಬಿಡುಗಡೆ ಮಾಡಬೇಕು. ರವಿಚಂದ್ರನ್ ಅವರು ಅವತ್ತು ಕಂಡಂತಹ ಕನಸು ಇವತ್ತು ನನಸಾಗಬೇಕು. ಮತ್ತೆ ಅವರು ಅನುಭವಿಸಿದಂಥ ನಷ್ಟ ಇವತ್ತು ತುಂಬಿಸ್ಕೊಡ್ಬೇಕು. ಈ ಜನ್ರೇಷನ್ನಿಂದ ಎಲ್ಲ ಜನ್ರೇಷನ್ ಅವರು ಸೇರಿ ಅವರ ಸಿನಿಮಾ ಕೊಡುಗೆಗೆ, ಅವರ ಒಂದು ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಕನ್ನಡ ಇಂಡಸ್ಟ್ರಿಗೆ ಇದೊಂದು ಒಳ್ಳೆಯ ಅವಕಾಶ. ಅವರನ್ನು ಮತ್ತೆ ಕ್ರೇಜಿ ಸ್ಟಾರನ್ನು ಮತ್ತೆ ಈ ಕ್ರೇಜಿಯಾಗಿ ನೋಡಲಿಕ್ಕೆ, ಮತ್ತು ಅವರ ಕ್ರೇಜಿತನಗಳನ್ನು ಇನ್ನಷ್ಟು ಅವರಿಂದ ನೋಡೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಆ ಸಂಸ್ಥೆಯಿಂದ ಅವರ ಫ್ಯಾಮಿಲಿ, ಅವರ ಸಂಸ್ಥೆ, ಅವರು ಯಾರ ಹಕ್ಕು ಯಾರ ಹತ್ರ, ಅವರು ಬ್ರದರ್ ಹತ್ರ ಇದೆಯೋ ಅವ್ರ ಮಕ್ಕಳ ಹತ್ರ ಇದೆಯೋ ಗೊತ್ತಿಲ್ಲ, ಬಟ್ ಯಾರ ಹತ್ರನೇ ಹಕ್ಕಿರಲಿ, ಅದು ಅಷ್ಟೂ ಕೂಡ ಇದು ರವಿಚಂದ್ರನ್ ಅವ್ರಿಗೆ ಸಲ್ಲಬೇಕಾದಂತಹ ಒಂದು ಆಸ್ತಿ, ಅಥವಾ ರವಿಚಂದ್ರನ್ ಅವ್ರಿಗೆ ಸಲ್ಲಬೇಕಂತ ಒಂದು ಗೌರವ ಮತ್ತು ಒಂದು ಕೊಡುಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾಗಲಿ, ಆದಷ್ಟು ಬೇಗ ಅದಾಗಲಿ ಅನ್ನೋದೇ ನನ್ನ ಉದ್ದೇಶ ಮತ್ತು ಈ ಒಂದು ಮಾತು. ಸೊ ಆ ಥರದ್ದು ಈ ಸಂದರ್ಭ ತುಂಬ ಎಮೋಷ್ನಲ್ ಆಗಿ ನನ್ನನ್ನು ಇಷ್ಟೆಲ್ಲ ಮಾತಾಡಿಸ್ತಾ ಇದೆ. ಯಾಕೆಂದರೆ ನಾನು ನಿನ್ನೆ ಮೊನ್ನೆಯಿಂದ ಕೂಡ ಎಲ್ಲ ಅವಲೋಕಿಸ್ತಾ ಇದ್ದೀನಿ. ಇವತ್ತಂತೂ ಹೇಳಬೇಕು ಅಂದರೆ ರವಿಚಂದ್ರನ್ ಅವರ ಒಬ್ಬ ಅಭಿಮಾನಿಯಾಗಿ ಕೂಡ ನಾನು ಈ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನನ್ನ ತುಂಬ ಕ್ಲಿಪ್ಪಿಂಗ್ಸ್ ನೋಡ್ತಾ ಇದ್ದಾರೆ TV9ನಲ್ಲಿ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ರವಿಚಂದ್ರನ್ ಅವರು ಹೇಳ್ತಾ ಇರ್ತಾರೆ. ಅಂದರೆ ಅವ್ರ ತಂದೆ ಒಂದು ಕಡೆ ಹುಷಾರಿರೋದಿಲ್ಲ, ಇನ್ನೊಂದು ಕಡೆ 4 ಭಾಷೆಯಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಎಲ್ಲೋ ಒಂದು ಕಡೆ ಇವ್ರಿಗೆ ಅನಿಸುತ್ತೆ ಇದೇನೋ ನಾವು ಮಾಡ್ತಿರೋದು ಸರಿ ಇಲ್ಲ, ಇದನ್ನು ನಿಲ್ಲಿಸ್ಬಿಡೋಣ, ಸಿನಿಮಾನ ಸ್ಟಾಪ್ ಮಾಡಿಬಿಡೋಣ ಅಂತ. ಅಷ್ಟು ದೊಡ್ಡ ಕ್ಯಾನ್ವಾಸು, ಅಷ್ಟು ದೊಡ್ಡ ಬಜೆಟ್ ಹಾಕಿರೋಂಥ ಸಿನಿಮಾ. ಆ ಸಂದರ್ಭದಲ್ಲಿ ಅವರು ತಂದೆ ಹೇಳ್ತಾರೆ, ರಜನಿಕಾಂತ್ ಅವರು ಯಾವತ್ತೂ ಕೂಡ 2 ಸಿನಿಮಾ ಕಾಲ್ಶೀಟ್ ಕೊಟ್ಟಿಲ್ಲ, ತಮಿಳು ಮತ್ತು ಹಿಂದಿ ಎರಡಕ್ಕೂ ನಿಮ್ಗೆ ಕಾಲ್ಶೀಟ್ ಕೊಟ್ಟಿದ್ದಾರೆ. ಅಂತಹ ದೊಡ್ಡ ಕಲಾವಿದರು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ರವಿಚಂದ್ರನ್ ಅಂತ ಅಷ್ಟು ಜನ ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾರೆ. ಅದೇನಾದರೂ ಆಗಲಿ ಇದನ್ನು ಮುಗಿಸ್ಲೇಬೇಕು ಅಂತ ಅವರು ಮುಗಿಸು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅದರ ಪ್ರಕಾರ ತಂದೆಯ ಮಾತಿನಂತೆ ಅವ್ರಿಗೆ ಒಂದು ಇಂಟೆಂಟು ಸಣ್ಣದಾಗಿ ಗೊತ್ತಿದ್ರೂ ಕೂಡ ಆ ಸಾಹಸವನ್ನು ಮಾಡೇ ತೀರ್ತಾರೆ. ಅವತ್ತು ಅವ್ರಿಗೆ ಇದು ವರ್ಕ್ ಆಗಲ್ಲ ಅಂತ ಅನಿಸಿರ್ಬೋದು, ಬಟ್ ಇವತ್ತಿನ ಈ ಒಂದು ಪಲ್ಸು, ಈ ಒಂದು ಅಭಿಯಾನ, ಈ ಒಂದು ಸಿನಿಮಾ ಪ್ರೀತಿ ಆಗ್ತಿರೋದು ನೋಡಿದ್ರೆ ಖಂಡಿತವಾಗ್ಲೂ ಅವರ ಮೊದಲ ಥಾಟ್ ಏನು ಬಂದಿತ್ತು, ಇದೊಂದು ದೊಡ್ಡ ಸಕ್ಸಸ್ ಆಗುತ್ತೆ, ದೊಡ್ಡ ಹಿಟ್ ಆಗುತ್ತೆ, ದೊಡ್ಡದಾಗಿ ಏನೋ ಆಗುತ್ತೆ ಅನ್ನೋ ಅವ್ರಿಗೇನೋ ಒಂದು ಇಂಟ್ಯೂಷನ್ ಅವತ್ತು ಅನಿಸಿರೋದು, ಅದು ಇವತ್ತಿಗೆ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಅದು ಆಗಿಸೋಣ, ಅದು ಆಗಬೇಕು ಕೂಡ. ನಾಟ್ ಓನ್ಲಿ ರವಿಚಂದ್ರನ್ ಅವ್ರು ನಾನು ಹೇಳ್ತಾ ಇರೋದು, ಅಂದರೆ ಎಸ್ ನಾರಾಯಣ್ ಅವರು ಎಲ್ಲೋ ಒಂದು ಕಡೆ ಮಾತಾಡಿರೋ ಕ್ಲಿಪ್ಪು ವೈರಲ್ ಆಗ್ತಿದೆ. ರವಿಚಂದ್ರನ್ ಅವರು ಆ ಕಾಲಕ್ಕೆ ಯಾವ ರೀತಿ ಆ 80s 90s ಟೈಮಲ್ಲಿ ಯಾವ ರೀತಿ ಆ ಸಿನಿಮಾ ಆಗಿತ್ತು, ಆ ಪ್ರಚಾರ ಹೆಂಗಾಗಿತ್ತು, ಹೆಂಗೆ ಬೇರೆ ಬೇರೆ ಭಾಷೆಯ ಪೋಸ್ಟರ್ಗಳನ್ನ ಹಾಕ್ತಾಯಿದ್ರು ಅಂತ ಮಾತಾಡಿದ್ದಾರೆ. ಇನ್ನೊಂದು ಕಡೆ ದೊಡ್ಡಣ್ಣ ಅವರು ಮಾತಾಡಿದ್ದಾರೆ. ದೊಡ್ಡಣ್ಣ ಅವರು ಅವತ್ತಿಗೆ ಇಡೀ ಕನ್ನಡ ಚಿತ್ರೋದ್ಯಮದ ಆ ಮಾರುಕಟ್ಟೆಯ ವಿಸ್ತೀರ್ಣ ಎಷ್ಟಿದೆ, ಅದನ್ನು ಎಷ್ಟು ದೊಡ್ಡದಾಗಿ ತೋರಿಸ್ಬೋದು, ಅಷ್ಟು ದೊಡ್ಡದಾಗಿ ತೋರಿಸಿದಂತಹ ಒಬ್ಬ ನಿರ್ದೇಶಕ, ನಿರ್ಮಾಪಕ, ಕಲಾವಿದ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರು. ಸೊ ಇವತ್ತಿಗೆ ತುಂಬ ಹೆಮ್ಮೆಯಿಂದ ಇಷ್ಟು ಎನರ್ಜೆಟಿಕ್ ಆಗಿ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ನಮಗೂ ಕೂಡ ಅವರ ಸಿನಿಮಾ, ಅವರ ಒಂದು ವಿಷನ್ನು, ಅವರ ಒಂದು ಕ್ರಾಫ್ಟ್ಗಳು, ಅವರ ಒಂದು ಕೆಲಸಗಳೇ ಸ್ಫೂರ್ತಿ.
ಈ ಚೈತನ್ಯ ಬರೋದಕ್ಕೆ ಕಾರಣ. ಸೊ ಈಗಲೂ ಕೂಡ ಮೈ ರೋಮಾಂಚನ ಆಗ್ತಾ ಇದೆ. ಅಂದರೆ ಶಾಂತಿ ಕ್ರಾಂತಿ ಸಿನಿಮಾದ ಈ ಹಾಡುಗಳು, ಈ ಬಿಟ್ಗಳು, ಏನೇ ಓಪನ್ ಮಾಡಿ ನಿಮ್ಗೆ ಅದು ಬರುತ್ತೆ. ಮೇ ಬಿ ಕರ್ನಾಟಕದಲ್ಲಿ ಯಾರೇ ಓಪನ್ ಮಾಡಿದ್ರು ಆ ರೀತಿಯಾಗಿ ಈ ಒಂದು ಬಜ್ ಕ್ರಿಯೇಟ್ ಆಗಿದೆ. ಇದಾದಷ್ಟು ಬೇಗ ರಿಲೀಸ್ ಆಗಲಿ, ಇದನ್ನು ಎಲ್ಲರೂ ಸೇರಿ ತಗೊಂಡೋಗೋಣ, ತುಂಬ ದೊಡ್ಡದಾಗಿ ಪ್ರಚಾರ ಮಾಡೋಣ, ದೊಡ್ಡದಾಗಿ ರಿಲೀಸ್ ಮಾಡೋಣ, ಕನಸುಗಾರನ ಆ ಒಂದು ಕನಸನ್ನು ನನಸು ಮಾಡೋಣ ಈ ಹೊತ್ತಿಗೆ, ಈ ವರ್ಷಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.